ಈ ಈ ಸಂಕಲನದ ಈ ಪದ್ಯದಲ್ಲಿ ಕವಿ ಹೇಳ್ತಾರೆ, ಮಕ್ಕಳ ಕೈಯಲ್ಲಿ ಕತ್ತಿ ಕೊಟ್ಟು ರಕ್ತದಲ್ಲಿ ಚಿತ್ರ ಬರೆಯುವ ಕಲೆ ಕಲಿಸುವ ಸ್ಕೂಲು ತೆಗೆಯುತ್ತಿದೆ ಪ್ರಭುತ್ವ. ಪ್ರಭುತ್ವದ ಈ ದೊಡ್ಡ ರಾಜಕಾರಣ ಇದೆಯಲ್ಲ, ಪ್ರಭುತ್ವ ಮಾಡ್ತಾ ಇರುವಂತ ಈ ಅನಾಹುತಕಾರಿ ಸ್ಥಿತಿ ಇದೆಯಲ್ಲ, ಇದನ್ನ ನೋಡ್ತಾ ಮೌನವಾಗಿರುವ ಜನ ಇದ್ದೀವಿ, ಅದು ನಾವು ನಡುವರ್ಗೀಕರು ಅಂತ ಈ ಕವಿ ಹೇಳ್ತಾರೆ. ಬೆಟ್ಟನ ಕವಿತೆಯ ಸಾಲಿದು, ಎಲ್ಲರಿಗೂ ಗೊತ್ತಿರಬಹುದಾದ ಸಾಲು. ನಾನು ಸಾಧಿಸಿದ್ದು ಅಷ್ಟಕ್ಕಷ್ಟೇ, ಆದರೂ ನಾನಿಲ್ಲದೆ ಇರುತ್ತಿದ್ದರೆ ಆಳುವ ದುರುಳರು ಇನ್ನಷ್ಟು ಹಾಯಾಗಿರುತ್ತಿದ್ದರು ಅನ್ನುವಂಥ ಮಾತಿದೆಯಲ್ಲ, ಇದು ಇವತ್ತಿನ ಎಲ್ಲ ಪ್ರಬುದ್ಧ ಚಿಂತನೆಯಲ್ಲಿ ಬರಿತಾ ಇರುವಂತಹ ಕವಿಗಳ ಎದುರಿರ್ತಕ್ಕಂತಹ ಪ್ರಶ್ನೆ. ಇಂಥ ಸೀತೆ ಇಲ್ಲಿಯ ಈ ಹುಡುಗಿ ಮರದ ಜೊತೆಗೆ ಮಾತಾಡ್ತಾಳೆ, ಮಾವಿನ ಮರದ ಜೊತೆಗೆ ಮಾತಾಡ್ತಾನೆ ಕಟ್ಟಿದ್ದ ಜೋಕಾಲಿ ಗುರುತು ನನ್ನ ಮುಂಗೈಯೊಳಗಿದೆ ಅಂತಾಳೆ. ಯಾವ ಜೋಕಾಲಿಯ ಗುರುತದು? ಜನಕರಾಜನ ಮಗಳು ವನಕೆ ತೊಟ್ಟಿಲ ಕಟ್ಟಿ ಲವಕುಶರನ್ನು ತೂಗಿದಳು ಅನ್ನುವ ನಮ್ಮ ಜನಪದರು ಕಟ್ಟಿಕೊಟ್ಟಂತಹ ಆ ಸೀತೆಯ ಜೋಕಾಲಿಯ ನೆನಪಿದೆಯಲ್ಲ, ಅದು ಇವತ್ತಿನ ಹುಡುಗಿಯ ಕೈ ಬೆರಳಿನಲ್ಲೂ ಕೂಡ ಇದೆ ಅನ್ನೋದು. ತಕ್ಷಣ ಕವಿತೆ ಸ್ವಲ್ಪ ಎರಡು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳುತ್ತೆ, ಅರ್ಧ ರಾತ್ರಿಯಲ್ಲವಳ ಕಡಿದು ಚೆಲ್ಲಿದರು. ಇಂದಿನ ವಾಸ್ತವಕ್ಕೆ, ಇವತ್ತಿನ ದಾರುಣತೆಗೆ, ಬಿಕ್ಕಿದರೂ ಬೆಂಕಿ ಬೀಳುವ ಇವತ್ತಿನ ವಾಸ್ತವಕ್ಕೆ ಯಾವ ಭಾಷೆಯಲ್ಲಿ ನಾವು ಇದನ್ನ ಹಿಡಿಯೋದು ಅನ್ನುವಂಥ ಪ್ರಶ್ನೆಯನ್ನ ಈ ಕವಿತೆ ನಮ್ಮೆದುರು ಇಡ್ತಾ ಇದೆ. ತಮಗೆಲ್ಲರಿಗೂ ನಮಸ್ಕಾರವನ್ನ ಸಲ್ಲಿಸಿ, ಮಿಥಿಲೆಯ ಮಾವಿನ ಮರ ಅನ್ನುವಂಥ ಈ ಕವನ ಸಂಕಲನದ ಕುರಿತು ಕೆಲವು ಮಾತುಗಳನ್ನ ಹೇಳೋದಕ್ಕೆ ನಾನಿಲ್ಲಿ ನಿಂತಿದ್ದೀನಿ. ಪುಸ್ತಕವನ್ನ ಪರಿಚಯ ಮಾಡೋದು ಬಹಳ ಸವಾಲಿನ ಕೆಲಸ ಅನ್ನೋದು ತಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ. ಯಾಕೆಂದ್ರೆ ಅದು ಕೂಡ ಕವನ ಸಂಕಲನ. ಪ್ರತಿಯೊಬ್ಬರಿಗೂ ಕೂಡ ಕವಿತೆ ಅವರವರದೇ ರೀತಿಯಲ್ಲಿ ವಿಶಿಷ್ಟವಾದ ಜೀವ ಸಾತತ್ಯವನ್ನ ಅನುಸಂಧಾನಗೊಳಿಸ್ಕೊಳ್ತಾ ಇರುತ್ತೆ. ಆ ಎಲ್ಲವನ್ನ ಏಕರೂಪಿಯಾಗಿರೋ ಒಂದು ಸಂಕಥನಕ್ಕೆ ತರಬಾರದು ಅನ್ನುವಂಥ ಎಚ್ಚರ ನನಗೂ ಕೂಡ ಇದೆ. ಆದ್ರೆ ಕಳೆದ ಕೆಲವು ದಿನಗಳಿಂದ ಇಲ್ಲಿಯ ಕವಿತೆಗಳೊಂದಿಗೆ ನಾನು ಬಾಳ್ತಾ ಇದ್ದೀನಿ. ಅವುಗಳಿಂದ ಏನನ್ನ ಪಡೆದೆ ಅನ್ನುವಂತ ಕೆಲವು ಅಂಶಗಳನ್ನಷ್ಟೇ ಇಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮಿಥಿಲೆಯ ಮಾವಿನ ಮರ ಅನ್ನುವಂತ ಈ ಕವನ ಸಂಕಲನ ತನ್ನ ವಿಶಿಷ್ಟತೆಯ ಮೂಲಕ ನಮ್ಮನ್ನೆಲ್ಲ ಎದುರುಗೊಳ್ಳುತ್ತೆ. ಆ ವಿಶಿಷ್ಟತೆಯ ಒಂದು ಲಕ್ಷಣ ಯಾವುದು ಅಂತಂದ್ರೆ ಅದಕ್ಕಿರುವ ವಿಸ್ತಾರವಾದ ಹರಹು. ಅದು ಎಷ್ಟು ವಿಸ್ತಾರವಾಗಿದೆ, ಏನೆಲ್ಲ ಜೀವ ಜಗತ್ತನ್ನ ಅದು ಒಳಗೊಳ್ತಾ ಹೋಗುತ್ತೆ ಅಂತಂದ್ರೆ ಬಹಳ ಆಶ್ಚರ್ಯ ಮತ್ತು ಬೆರಗು ಓದುಗನಲ್ಲಿ ಹುಟ್ಟಿಸುವಂತಹ ಕವಿತೆಗಳು ಇಲ್ಲಿ ಇದಾವೆ. ಇವತ್ತಿನ ನಮ್ಮ ಕಾಲದಲ್ಲಿ ಪುಸ್ತಕದ ಪ್ರಕಟಣೆ ಇರಬಹುದು, ರಚನೆ ಇರಬಹುದು, ಬಹಳ ಸುಲಭವಾಗಿದೆ ಮತ್ತು ಬಹಳ ಅವಸರದಿಂದ ಕೂಡಿದೆ. ಆದ್ರೆ ಈ ಸುಲಭ ಮತ್ತು ಅವಸರವನ್ನ ಮೀರಿ ತುಂಬಾ ವ್ಯವಧಾನದಿಂದ ಇಲ್ಲಿಯ ಕಾವ್ಯ ನಿರ್ಮಿತಿ ನಡೆದಿದೆ. ಬಹಳ ಅಧ್ಯಯನಶೀಲವಾದಂತಹ ಒಂದು ಬಗೆಗಣ್ಣಿನ ನೋಟ ಇದರ ಒಳಗಡೆ ಇದೆ ಅಂತ ಅನ್ಸತ್ತೆ. ಪ್ಯಾಲಿಸ್ತೈನಿ ಕವಿ ಮಹಮ್ಮೂದ್ ದರ್ವೀಶ್ ಹೇಳ್ತಾನಲ್ಲ, ಕಾವ್ಯ ಅನ್ನುವಂಥದ್ದು ಸತ್ಯವನ್ನ ಬಗೆಯುವ ಉದ್ದೇಶಪೂರ್ವಕವಾದಂತಹ ಕ್ರಿಯೆ. ಆಳವಾಗಿ ಮತ್ತು ಪ್ರಾಮಾಣಿಕವಾಗಿ ಅದೊಂದು ಅಪಾಯಕಾರಿಯಾದ ಚಟುವಟಿಕೆ ಅಂತ ಅನ್ನೋದಾದ್ರೆ ಅಂತಹ ಒಂದು ಅಪಾಯಕಾರಿ ಚಟುವಟಿಕೆಯಲ್ಲಿ ತಾನು ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಒಂದು ನಿಷ್ಠೆ ಮತ್ತು ಸಾಹಿತ್ಯದ ಬದ್ಧತೆ ಇಲ್ಲಿಯ ಕವಿತೆಗಳ ಉಸಿರಿನೊಳಗಡೆ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬರುವಂಥದ್ದು. ಹಾಗಿದ್ರೆ ಇಂಥದ್ದೊಂದು ಕಾವ್ಯ ನಿರ್ಮಿತಿ ಆಗೋದಕ್ಕೆ ಇರುವಂತ ಒತ್ತಡವಾದ್ರೂ ಏನು? ಹಾಗಿದ್ರೆ ಹೇಳದಿರೆ ತಾಳಲಾರನೋ ಕವಿಯು ಅಂತ ಕುವೆಂಪು ಅವರ ಕಾಲದಿಂದಲೂ ಕೇಳಿದೀವಿ. ಆ ಬೇಗುದಿಯ ಮೂಲ ಯಾವುದು? ಈ ಸಂಕಲನ ಅದಕ್ಕೆ ಕೊಡುವಂತ ಉತ್ತರ ಏನು ಅಂದ್ರೆ ಅದು ನೋವು, ಅಪರಿಮಿತವಾದ ನೋವು. ಯಾವ ನೋವದು? ಲೋಕಾಂತಕ್ಕೆ ಚಾಚಿಕೊಂಡಿರ್ತಕ್ಕಂತಹ ನೋವು. ಜಗತ್ತಿನ ಮೊದಲ ಮಹಾಕವಿ ಹೋಮರ್ ಹೇಳ್ತಾನಲ್ಲ, ಜಗತ್ತಿನಲ್ಲಿ ನೋವು ಇರೋದೇನೆ ಕಾವ್ಯ ಹುಟ್ಟಲಿ ಎಂದು. ಆದ್ರೆ ಆ ನೋವು ಏಕಾಂತವಾದಾಗ ಅದಕ್ಕಿರುವ ನೆಲೆ ಬೇರೆ, ಅದು ಲೋಕಾಂತಕ್ಕೆ ಚಾಚಿಕೊಂಡಾಗ ಅದರ ವಿಸ್ತಾರವೇ ಬೇರೆ.
ಅಂತಹ ಒಂದು ಬರಹಕ್ಕೆ ಇರತಕ್ಕಂತಹ ಒಂದು ಬದ್ಧತೆ ಮತ್ತು ಅದರ ವಿಸ್ತಾರವಾದ ನೆಲೆಯನ್ನ ನಾವು ಇಲ್ಲಿಯ ಕವಿತೆಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಫ್ರೆಂಚ್ ಕವಿ ಬಾಲ್ಜಾಕ್ ನೆನಪಿಸಿಕೊಳ್ಳೋದಾದ್ರೆ, ಫ್ರೆಂಚ್ ಸೊಸೈಟಿ ಇಸ್ ಕ್ರಿಯೇಟರ್, ಐ ಆಮ್ ರೈಟರ್ ಅಂತ ಹೇಳುತ್ತಾರೆ. ಅಂಥ ಒಂದು ನೆಲೆಯಿಂದ ನಾವು ಈ ಕವಿತೆಗಳಿಗೆ ಪ್ರವೇಶವನ್ನ ಮಾಡಬೇಕಾಗತ್ತೆ. ಇವತ್ತಿನ ನಮ್ಮ ಸಂದರ್ಭದಲ್ಲಿ ಪ್ರತಿರೋಧ ಅನ್ನುವಂಥದ್ದು ಸಾಹಿತ್ಯದಲ್ಲಿ ಬರಹಗಾರನಾದವನಿಗೆ, ಕಲಾವಿದನಾದವನಿಗೆ ಎರಡು ರೀತಿಯಲ್ಲಿ ಎದುರಾಗತ್ತೆ ಅಂತ ಅನ್ಸುತ್ತೆ. ಮೊದಲನೇದ್ದು, ಇವತ್ತಿನ ಬಂಡವಾಳವಾದಿ ಸಂದರ್ಭ ಯಾವೆಲ್ಲ ಒತ್ತಡವನ್ನ ಸೃಷ್ಟಿ ಮಾಡಿದೆಯೋ ಆ ಒತ್ತಡವನ್ನ ಎದುರಿಸಲೇಬೇಕಾದಂತಹ ಒಂದು ಸಿದ್ಧತೆಯನ್ನ ಬರಹಗಾರರು, ಕಲಾವಿದರು ಮಾಡ್ಕೋಬೇಕಾಗತ್ತೆ ಅನ್ನೋದು ಒಂದು. ಇನ್ನೊಂದು, ಈ ಒತ್ತಡದ ಭಯದಿಂದಾಗಿ ಸಂವೇದನಾಶೀಲತೆಯು ಕೂಡ ಭ್ರಷ್ಟತೆಯ ಕಡೆಗೆ, ಜಾರಿನ ಕಡೆಗೆ, ಜಾಳುತನದ ಕಡೆಗೆ, ಅವಕಾಶವಾದಿತ್ವದ ಕಡೆಗೆ ಸಾಗ್ತಾ ಇರುವ ಸಂದರ್ಭದೊಳಗಡೆ ಒಂದು ಒಳ ವಿಮರ್ಶಕನಾಗಿ ಕೂಡ ಒಬ್ಬ ಬರಹಗಾರ ನಿಂತ್ಕೊಳ್ಬೇಕಾಗತ್ತೆ. ಅದು ಅವನ ಅನಿವಾರ್ಯವಾದಂತಹ ಒಂದು ಸ್ಥಿತಿ. ಈ ಎರಡು ಹಂತಗಳನ್ನ ನಾವು ಗಮನಿಸ್ಕೊಂಡಾಗ, ಬಹಳ ಹಿಂದೆ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂತ ಲೇಖನದಲ್ಲಿ ಒಂದು ಮಾತನ್ನು ಹೇಳುತ್ತಾರೆ. ಪ್ರತಿರೋಧಿಸಬೇಕಾದಂತಹ ಸಾಹಿತ್ಯ ಮತ್ತು ಕಲೆಗಳು ಮಾರುಕಟ್ಟೆಯಲ್ಲಿ ಸಿಂಗರಿಸಿಕೊಂಡು ಬಿಕರಿಯ ಮಾಲುಗಳಾಗ್ತಿವೆ ಅಂತ. ಅಂತ ಒಂದು ಅಪಾಯಕಾರಿ ಸನ್ನಿವೇಶದ ಮಧ್ಯದೊಳಗಡೆ ನಿಜವಾದ ಸಾಹಿತ್ಯದ ಬದ್ಧತೆ, ಅದರ ಜವಾಬ್ದಾರಿಕೆ ಏನು ಅನ್ನೋದಕ್ಕೆ ಈ ಸಂಕಲನ ಒಂದು ಹೊಸ ನಿರೂಪಣೆಯಾಗಿ ನಮ್ಮ ಮುಂದೆ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗೇನೆ ಇದು ಒಂದು ಭಾಷೆಯೊಳಗಡೆ ವಿಶಿಷ್ಟತೆಯನ್ನ, ವಿಭಿನ್ನತೆಯನ್ನ ಸಾಧಿಸ್ಕೊಳ್ತಾ ಹೋಗುತ್ತೆ. ಭಾಷೆ ಅನ್ನುವಂಥದ್ದು ಮನುಷ್ಯ ಕುಲ ಹುಟ್ಟಿದಾಗಿನಿಂದ ಯಾವೆಲ್ಲ ಸಂವಹನ ಸಾಧ್ಯತೆಗಳಿಗಾಗಿ ಭಾಷೆ ರೂಪುಗೊಂಡಿದೆಯೋ ಆ ಭಾಷೆ ಇವತ್ತು ನಮ್ಮ ಸಂವಹನಕ್ಕೆ ಸಾಕಾಗ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹಾಗೆ ನೋಡಿದ್ರೆ ಬಹಳ ಹಿಂದಿನಿಂದಲೂ ನಾವು ಕಟ್ಟಿಕೊಂಡು ಬಂದಂತಹ ಸಾಮರಸ್ಯದ ಸಮಾಜದ ಗೂಡಿಗೆ ಧಕ್ಕೆ ಬರೋದಕ್ಕೆ ಆರಂಭ ಆದಾಗಿನಿಂದಲೂ ನಮ್ಮ ಭಾಷೆ ಕೂಡ ಸೋಲ್ತಾನೇ ಇದೆ. ನಮ್ಮ ಮಧ್ಯದೊಳಗಡೆ ಒಂದು ಸಂವಹನ ಸಾಧ್ಯತೆಗಳು ನಾಶವಾಗ್ತಾ ಹೋಗ್ತಾ ಇದ್ದಾವೆ. ತುಳಿಯುವವರು ಮತ್ತು ತುಳಿತಕ್ಕೆ ಒಳಗಾಗುವವರು ಇಬ್ಬರ ಮಧ್ಯದಲ್ಲಿರೋದು ಕೂಡ ಅದೇ ಭಾಷೆಯಾದಾಗ, ಭಾಷೆಯಲ್ಲೇ ಕೆಲಸ ಮಾಡಬೇಕಾದಂತಹ ಒಬ್ಬ ಕವಿ ತನ್ನ ಭಾಷೆಯನ್ನ ರೂಪಿಸಿಕೊಳ್ಳುವಂಥದ್ದು ತೀರ ಜರೂರು ಆಗತ್ತೆ. ಆ ತಲ್ಲಣದ ಹಿನ್ನೆಲೆಯೊಳಗಡೆ ಇಲ್ಲಿಯ ಭಾಷಿಕ ವಿನ್ಯಾಸ ರೂಪುಗೊಂಡಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆ ಅಂತಂದ್ರೆ, ಒಂದು ಸಮುದಾಯದ ಭಾವ ಪ್ರಪಂಚಕ್ಕೆ ಕವಿಯಾದವನು ತನ್ನ ಸಮುದಾಯದ ಭಾವ ಪ್ರಪಂಚಕ್ಕೂ ಭಾಷಿಕ ಪ್ರಪಂಚಕ್ಕೂ ಉಳಿಯಬಹುದಾದಂತಹ ನೆನಪುಗಳನ್ನ ಭಾಷೆಯಲ್ಲಿ ಉಳಿಸಿಕೊಡ್ಬೇಕಾಗತ್ತೆ. ಅಂತಹ ನೆನಪುಗಳನ್ನ ಉಳಿಸಿಕೊಡುವಂತಹ ಒಂದು ದೊಡ್ಡ ಸಂಘರ್ಷದ ಒಳಗಡೆನೆ ಅದು ರೂಪಕ ನಿರ್ಮಾಣವಾಗ್ತಾ ಹೋಗತ್ತೆ. ಅಂತಹ ರೂಪಕದ ಕೋಶದ ಒಳಗಡೆ ಇರುವಂತದ್ದು ಬಹಳ ಅಪ್ಪಟವಾದ ಸಾಮಾಜಿಕ ಬದ್ಧತೆ ಅನ್ನೋದನ್ನ ನಾವು ಗಮನಿಸಬೇಕು. ಹಾಗಾಗಿ ಇಲ್ಲಿಯ ಕಾವ್ಯ ಭಾಷೆ ಅದು ರೂಪಕದ ನೆಲೆಯಲ್ಲಿ ಮೂರ್ತಗೊಳ್ತಾ ಭಾಷೆಗೆ ಇರುವಂತ ಒಂದು ಸಾಂಸ್ಕೃತಿಕ ತ್ರಾಣ ಇದೆಯಲ್ಲ, ಅದನ್ನ ಕೂಡ ಅದು ನೆನಪಿಸ್ತಾ ಹೋಗತ್ತೆ. ಇಲ್ಲಿ ಒಂದು ಮಾತಿದೆ ನೋಡಿ, ಲೋಕದ ಅರ್ಧ ಜನ ಗಿಳಿಗಳಾಗಿದ್ದಾರೆ. ಇದನ್ನ ಓದಿದ ತಕ್ಷಣ ನಮ್ಮ ನೆನಪು ಎನಿತು ಓದಿದಡೇನು ಗಿಳಿ ಓದಿದಂತೆ ಅನ್ನುವಂತ ಬಸವಣ್ಣನ ವಚನ ಸಂದರ್ಭಕ್ಕೆ ಹೋಗಿ ತಾಕಿಕೊಳ್ಳುತ್ತೆ. ಅಲ್ಲಿಯಿಂದ ಇಲ್ಲಿಗೆ ಆಗಿರ್ತಕ್ಕಂಥ ಸ್ಥಿತ್ಯಂತರಗಳು ಏನು, ಇವತ್ತಿನ ದುರಂತದ ಸ್ಥಿತಿ ಏನು ಅನ್ನೋದನ್ನ ಒಂದು ಸಾಲು ಹೀಗೆ ಥಟ್ಟನೆ ಸ್ಪರ್ಶಿಸೋದಿದೆಯಲ್ಲ, ಇದು ಬರಹದ ಒಂದು ಶಕ್ತಿ ಅಂತ ನಾನು ಅಂದ್ಕೊಳ್ತೀನಿ. ಇಂಥ ಹಲವಾರು ಮಾತುಗಳು ಈ ಕವನ ಸಂಕಲನದ ಒಳಗಡೆ ಇದ್ದಾವೆ. ಬುದ್ಧನೆಂಬ ನೇಕಾರ ಅನ್ನುವಂತಹ ಕವಿತೆಯೊಳಗೆ, ಕರುಳಿಗೆ ಚಳಿ ಹೊದಿಕೆ ಹೊಲಿಯುವ ನೇಕಾರನಿನ್ನು ಹುಟ್ಟಿಲ್ಲ, ಹಳಬರು ಹೊಲಿದ ಕೌದಿಗಳು ಸವೆದು ಹೋಗಿವೆ. ಇದನ್ನ ಓದ್ತಾ ಇರುವಾಗ್ಲೇನೆ ನೂಲು, ಕೌದಿ ಇವೆಲ್ಲವೂ ಕೂಡ ಬರಿ ಮಾತಿನ ಹಂಗನ್ನ ಹರಿದುಕೊಂಡು ಇಂದಿಗೆ ಅಗತ್ಯವಾದ ಸಂಕರ ತತ್ವದ ಹೊಸ ಕೌದಿಯ ಕನಸು ಅಗತ್ಯ ಇದೆ ಅನ್ನುವಂತಹ ಒಂದು ತಾತ್ವಿಕ ಪ್ರತಿಪಾದನೆಯನ್ನ ಬಹಳ ಗಟ್ಟಿಯಾಗಿ, ಆದ್ರೆ ಅಷ್ಟೇ ನಾಜೂಕಾಗಿ ಈ ಸಾಲುಗಳು ನಮ್ಮೆದುರು ಕೊಡ್ತವೆ.
ಕಡಲ ನಡುವಿನ ದೀರ್ಘ ನದಿಯವನು ಅಂತ ಬುದ್ಧನನ್ನ ಕರೆದಾಗ ನಾನಂತೂ ಗಾಬರಿಯಾದೆ. ನಾನು ಕಡಲ ಊರಿನವಳೆ, ಆದ್ರೆ ನಾನು ಕಡಲ ಊರಿನವಳೇನೆ, ಆದ್ರೆ ಕಡಲ ಒಳಗಡೆಯೇ ನದಿಯೊಂದು ಸುದೀರ್ಘವಾಗಿ ಹರಿಯತ್ತೆ ಅನ್ನೋದಿದೆಯಲ್ಲ, ಈ ಕಲ್ಪನೆಯೇ ಹೊಸದು ನಮಗೆ. ಬುದ್ಧ ಅನ್ನುವಂಥವನು ಇಡೀ ಜೀವಜಾಲವನ್ನ ಮುನ್ನಡೆಸುವಂತಹ ಒಂದು ಚೈತನ್ಯ ಅನ್ನೋದಷ್ಟೇ ಅಲ್ಲ, ಅದು ಇಡೀ ನೋಟ ಕ್ರಮವನ್ನೇ ಬದಲಿಸತಕ್ಕಂತಹ ಒಂದು ವಿಸ್ಮಯವನ್ನ ಕೂಡ ಈ ಸಾಲುಗಳು ನಮಗೆ ನೀಡ್ತವೆ. ಈ ಸಂಕಲನದ ವಿಶಿಷ್ಟತೆಯ ಮತ್ತೊಂದು ಗುಣ ಏನು ಅಂತಂದ್ರೆ, ಪರಂಪರೆ ಮತ್ತು ವರ್ತಮಾನಗಳ ಒಂದು ಸಾವಯವ ಸಮಗ್ರೀಕರಣ ಅಂತ ಕರೆಯಬಹುದಾದ್ರೆ ಆ ಲಕ್ಷಣ ಒಂದು ಇಲ್ಲಿ ಇದೆ, ಬಹಳ ದಟ್ಟವಾಗಿದೆ. ಇಲ್ಲಿಯ ಕವಿತೆಗಳಲ್ಲಿ ವ್ಯಾಪಿಸಿಕೊಳ್ಳುವಂತಹ ಗುಣ ಇದೆಯಲ್ಲ, ಅದು ಎಷ್ಟು ತೀವ್ರವಾಗಿ ಪರಂಪರೆಯ ಜೊತೆಗೆ ಸಂಬಂಧವನ್ನ ಸೃಷ್ಟಿಸಿಕೊಳ್ಳತ್ತೆ ಅಂತಂದ್ರೆ, ಪ್ರತಿಯೊಂದು ಉದ್ಗಾರದ ಹಿಂದೆ, ಪ್ರತಿಯೊಂದು ಕವಿತೆಯ ಹಿಂದೆ ಒಂದು ಪರಂಪರೆಯ ಕಳ್ಳು ಬಳ್ಳಿಯ ಸಂಬಂಧವನ್ನ ಗುರುತಿಸಿಕೊಳ್ಳೋದು ಸಾಧ್ಯ. ಅಲ್ಲಮ ಹೇಳ್ತಾನಲ್ಲ, ಹಿಂದಣ ಅನಂತವನು ಮುಂದಣ ಅನಂತವನು ಒಂದು ನುಡಿ ಒಳಕೊಳ್ಳಬೇಕಾದಂತಹ ಆ ಬರವಣಿಗೆಯ ಕ್ರಮ, ಅಭಿವ್ಯಕ್ತಿಯ ಕ್ರಮ ಏನಿದೆಯಲ್ಲ, ಆ ಕ್ರಮದ ಕಡೆಗೆ ಈ ಸಂಕಲನದ ಕವಿ ಬಹಳ ಮುತುವರ್ಜಿಯಿಂದ ಹೆಜ್ಜೆಗಳನ್ನ ಇಡ್ತಾರೆ ಅಂತ ನಾನು ಭಾವಿಸ್ತೀನಿ. ಹಾಗಾಗೇನೆ ಹಬ್ಬದ ಹರಕೆಯ ಕುರಿಯಂತೆ ಲೋಕಕ್ಕೆ ಲೋಕವೇ ಗರಿಕೆ ಮೇಯುತ್ತಿದೆ ಅಂದ ತಕ್ಷಣ ನಮಗೆ ಅದು ಯಾವುದು ಅನ್ನೋದು ಅರ್ಥ ಆಗತ್ತೆ. ಹಬ್ಬದ ಹರಕೆಯ ಕುರಿಯಂತೆ ಇವತ್ತು ಲೋಕಕ್ಕೆ ಲೋಕವೇ ಗರಿಕೆ ಮೇಯ್ತಾ ಇರುವಂತಹ ಆ ಸ್ಥಿತಿ ಇದೆಯಲ್ಲ. ಇನ್ನೊಂದು ಕವಿತೆಯ ಸಾಲಿದೆ, ಕೊಂದವರು ಉಳಿದೇ ಇದ್ದಾರಲ್ಲೇ. ಕೊಂದವರು ಉಳಿದೇ ಇದ್ದಾರಲ್ಲೇ ಅಂದ ತಕ್ಷಣ ನಮಗೆ ಓದುಗರಾಗಿ ನಮಗೆ ನೆನಪಾಗೋದು ಕೊಂದಹರುಳಿವರೇ ಅನ್ನುವಂತ ಆ ಪ್ರಶ್ನೆ. ಯಾವ ಪ್ರಶ್ನೆಯನ್ನ, ಯಾವ ಜೀವ ಸಾತತ್ಯವನ್ನ, ಯಾವ ಜೀವ ಜಾಲವನ್ನ ನಂಬಿಕೊಂಡು ನಮ್ಮ ಜೀವನ ಕ್ರಮಗಳು ಮುಂದಡಿ ಇಡ್ತಾ ಇದ್ವೋ ಅದನ್ನ ತಡೆಯುವಂತಹ, ಅದನ್ನ ಪ್ರಶ್ನಿಸುವಂತಹ ಕಾಲಘಟ್ಟದಲ್ಲಿ ನಾವಿವತ್ತು ಬಂದು ನಿಂತಿದ್ದೀವಿ. ಹಾಗಾಗೇನೆ ನಮ್ಮ ಸಂವೇದನೆಗೆ ತಕ್ಷಣಕ್ಕೆ ತಾಕೋದು ಆ ಪರಂಪರೆಯ ರಚನೆ, ಆ ಪರಂಪರೆಯ ಒಳಗೆ ಇರ್ತಕ್ಕಂತಹ ಜೀವ ಸತ್ವ ಅನ್ನೋದನ್ನ ಗಮನಿಸ್ಕೊಂಡ್ರೆ. ಇನ್ನೊಂದು ಸಾಲು ಇದೆ, ತಲೆ ಕಡಿವ ಗಂಡು ಗೊಡಲಿ ಎದ್ದು ಕೂತಿದೆ. ತಲೆ ಕಡಿವ ಗಂಡು ಗೊಡಲಿ ಎದ್ದು ಕೂತಿದೆ ಅಂದ ತಕ್ಷಣ ಅದು ಜಮದಗ್ನಿಯ ಪರಶುರಾಮನ ವಿಷಯವಾಗಿ ಉಳ್ಕೊಳ್ಳೋದಿಲ್ಲ. ಅಲ್ಲಿನಿಂದ ಹಿಡಿದುಕೊಂಡು ಇವತ್ತಿಗೂ ಆ ಗಂಡು ಗೊಡಲಿ ಅನ್ನುವಂಥದ್ದು, ಪಿತೃತ್ವದ ಆಳ್ವಿಕೆ, ಪಿತೃತ್ವದ ಆಲೋಚನಾ ಕ್ರಮ ಅನ್ನುವಂಥದ್ದು ಹೊಸ ಹೊಸ ರೂಪಗಳಲ್ಲಿ ಮತ್ತೆ ಎದುರಾಗ್ತಾ ಇರುವಂತಹ ಸಾಮಾಜಿಕ ಸ್ಥಿತಿಯೊಂದನ್ನ ಈ ಸಾಲು ಸಮರ್ಥವಾಗಿ ಮುಟ್ಟಿಸುತ್ತೆ. ನನಗಂತೂ ಈ ಸಾಲನ್ನ ಓದಿದ ತಕ್ಷಣ ಕೋಲಗುರುವಿನ ಮರಣ ವಾರ್ತೆಯ ಕಾಳ ಸರ್ಪನ ತಂದು ಸಂಜಯ ಹೇಳಿಗೆಯ ನೀಡಾಡಿದನು ಧೃತರಾಷ್ಟ್ರ ನಿಧಿರಲ್ಲಿ ಅನ್ನುವಂತ ಸಾಲಿದೆಯಲ್ಲ, ಅಲ್ಲಿ ಕೊಡ್ತಕ್ಕಂಥ ಒಂದು ದಿಗ್ಭ್ರಮೆ ಇದೆಯಲ್ಲ, ಅಂತಹದೇ ಒಂದು ಅನುಭವವನ್ನ ಈ ಸಾಲು ನನಗೆ ನೀಡಿತು ಅಂತ ಹೇಳೋದಕ್ಕೆ ಬಯಸ್ತೀನಿ. ಮತ್ತು ಈ ಪರಂಪರೆಯ ಸಂಬಂಧ ಅನ್ನುವಂಥದ್ದು ಕೇವಲ ಕನ್ನಡ ಸಾಹಿತ್ಯ ಅನ್ನುವ ಮಟ್ಟಕ್ಕೆ ಅದು ನಿಂತ್ಕೊಳ್ಳೋದಿಲ್ಲ. ಇಡೀ ಭಾರತದ ರಾಜಕೀಯ ಸಂಗತಿಯ ಮಧ್ಯದ ಒಳಗಡೆ ನಿಂತು ನಾವು ಕಾವ್ಯವನ್ನ ಓದುವವರಾಗ್ತೀವಿ. ಗಾಂಧಾರದಿಂದ ಹರಿದು ಬಂದ ನದಿ ಏಕೆ ಉಪ್ಪು, ಗಾಂಧಾರದಿಂದ ಹರಿದು ಬಂದ ನದಿ ಏಕೆ ಉಪ್ಪು ಅಂದ ತಕ್ಷಣ ಅದು ಭೀಷ್ಮ ರಥದ ಗಾಲಿಗಳು ಸಾಮ್ರಾಜ್ಯಶಾಹಿಯ ಇಂದಿನ ತಹತಹಗಳವರೆಗೆ ಹರಿದು ಬರ್ತಾ ಇರುವ ಕ್ರಮವನ್ನ ಹೇಳ್ತಾ ಇದೆ. ಹೆಣ್ಣನ್ನ ಆಯ್ಕೆ ಮಾಡಿಕೊಳ್ಳುವ ಆ ಇಡೀ ಮಹಾಭಾರತದ ಕಥನವನ್ನ ಒಂದು ಕ್ಷಣ ನಾವು ನೆನಪಿಸ್ಕೊಂಡ್ಬಿಟ್ರೆ ಆ ಭೀಷ್ಮ ರಥದ ಗಾಲಿಗಳು ಇವತ್ತಿಗಾದರೂ ನಿಂತಿದಾವೆಯೇ ಅನ್ನುವಂತ ಪ್ರಶ್ನೆಯನ್ನ, ಕಾಶ್ಮೀರದ ಕಣ್ಣೀರಿನ ಉಪ್ಪಿನ ರುಚಿಯನ್ನ ಆ ನದಿಯ ನೀರು ಅಲ್ಲಿ ಅದು ಪ್ರಕಟಗೊಳ್ತಾ ಹೋಗೋದನ್ನ ನೋಡ್ತೀವಿ. ದೇಹದ ಕಾಯಿಲೆಗೆ ಜೀವಕೋಶಗಳು ಪ್ರತಿರೋಧವನ್ನ ಒಡ್ತಾವಂತೆ. ಆದ್ರೆ ಒಂದು ಸಾಂಸ್ಕೃತಿಕವಾದ ಕಾಯಿಲೆ ನಿರ್ಮಾಣವಾದಾಗ ಪರಂಪರೆಯ ಸ್ಮೃತಿಕೋಶಗಳ ಮೂಲಕವೇ ನಾವು ಪ್ರತಿರೋಧವನ್ನ ಒಡ್ಡಬೇಕು, ಅದು ಅನಿವಾರ್ಯವಾದಂತ ಕ್ರಮ ಅನ್ನೋದನ್ನ ಇಲ್ಲಿಯ ಕವಿತೆಗಳು ನಮ್ಮ ಗಮನಕ್ಕೆ ತರ್ತಾ ಹೋಗ್ತವೆ. ಈ ಸಂಕಲನದ ಇನ್ನೊಂದು ಮಹತ್ವದ ಲಕ್ಷಣ ಯಾವುದು ಅಂದ್ರೆ, ಅಲ್ಲಿರುವ ಕರುಣಾರ್ದ್ರವಾದಂತಹ ಒಂದು ಕರೆ, ಒಂದು ಹುಡುಕಾಟ. ಹಾಗೇನೆ ಇಲ್ಲಿ ಬುದ್ಧ ಬಹಳ ಮುಖ್ಯನಾಗ್ತಾನೆ.
ಇತ್ತೀಚಿನ ಕನ್ನಡ ಕಾವ್ಯ ಮರಳಿ ಮರಳಿ ಬುದ್ಧನ ಕಡೆಗೆ ಹೊರಳ್ತಾ ಇರೋದನ್ನ ನಾವೆಲ್ಲರೂ ಸಾಕ್ಷಿ ಪ್ರಜ್ಞೆಗಳ ಹಾಗೆ ನೋಡ್ತಾ ಇದ್ದೀವಿ. ಆದ್ರೆ ಅಷ್ಟೇ ಅಲ್ಲ, ಇಲ್ಲಿ ಬುದ್ಧ ಸಂಪೂರ್ಣವಾಗಿ ಆ ಬುದ್ಧನ ದಯೆ, ಬುದ್ಧನ ಕರುಣೆಯ ಪಾಯಸದ ಹಂಬಲವೊಂದು ಇಲ್ಲಿಯ ಇಡೀ ಸಂಕಲನದ ಜೀವಂತ ಧ್ವನಿಯಾಗಿದೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಈ ಕರುಣೆಯ ಮೂಲವಾಗಿರೋದು ಯಾವುದು ಅಂತಂದ್ರೆ ವಿಷಾದ, ದಟ್ಟವಾದ ವಿಷಾದ. ಇಡೀ ಸಂಕಲನವನ್ನೇ ಒಂದು ವಿಷಾದ ಯೋಗ ಅಂತ ಕೂಡ ಕರಿಬಹುದು. ಅಷ್ಟು ನಮ್ಮ ಮನಸ್ಸಿಗೆ ತಾಕುವಷ್ಟು ವಿಷಾದ ಮಡುಗಟ್ಟಿರುವಂತಹ ಸಂಕಲನ ಇದು. ಬುದ್ಧನನ್ನ ಹಾಗಂತೇಳಿ ಬುದ್ಧನನ್ನ ಸುಮ್ಮನೆ ಒಪ್ಪಿಕೊಳ್ಳೋದಲ್ಲ, ಬುದ್ಧನನ್ನ ಯಶೋಧರೆಯ ಕಣ್ಣಿನಿಂದಲೂ ನೋಡಬಲ್ಲ, ಬುದ್ಧನನ್ನ ಕವಿ ತನ್ನ ಕಣ್ಣಿನಿಂದಲೂ ಮರು ಚರ್ಚೆಗೆ ಒಡ್ಡಬಲ್ಲಂತಹ ಒಂದು ವಿಮರ್ಶನ ಪ್ರಜ್ಞೆ ಕೂಡ ಇಲ್ಲಿಯ ಕವಿತೆಗಳ ಒಳಗಿದೆ. ಒಂದು ಸಾಲು ಹೀಗಿದೆ: ಬಸುರಿಯರ ಕಾಲು ಹಿಡಿದು ಕೇಳುವೆ, ಎದೆ ಕರುಣದ ಮಕ್ಕಳ ಹೆತ್ತು ಕೊಡಿರವ್ವ ತಾಯಿ. ಇವತ್ತಿನ ಸಂದರ್ಭದೊಳಗೆ ಕರುಣೆ ಅನ್ನೋದು, ಮಾನವೀಯತೆ ಅನ್ನೋದು ಎಲ್ಲಿ ಹೋಗಿದೆ, ಏನಾಗಿದೆ, ಯಾಕೆ ಈ ಬರಡುತನ ಆವರಿಸಿಕೊಳ್ತಾ ಇದೆ ಅನ್ನುವಂಥ ಪ್ರಶ್ನೆ ಕವಿಯನ್ನ ಮತ್ತೆ ಮತ್ತೆ ಕಾಡಿದೆ, ಮತ್ತೆ ಮತ್ತೆ ಬರೆಸಿಕೊಂಡಿದೆ. ದೇವರ ಬಯಸಿ ದೆವ್ವಗಳ ಹೆರುತ್ತಿದೆ ನಾಡು ಅನ್ನುವಂಥ ಸಾಲನ್ನ ಗಮನಿಸಬಹುದು. ಎಲ್ಲ ಸರಳ ವರ್ಗೀಕರಣಗಳು ಕೂಡ ನಿಷ್ಫಲವಾಗಿ ಹೋಗಿರ್ತಕ್ಕಂತಹ ಚರಿತ್ರೆಯ ಬಹಳ ವಿಪರ್ಯಾಸದ ಕಾಲಘಟ್ಟದಲ್ಲಿ ನಾವಿವತ್ತು ಬಂದು ನಿಂತಿದ್ದೀವಿ. ಒಂದು ಸಂದರ್ಭ ಇತ್ತು, ಶೋಷಣೆಯನ್ನ ನಾವು ಸರಿಯಾಗಿ ಗುರುತಿಸೋದು ಸಾಧ್ಯ ಇತ್ತು. ಆದ್ರೆ ಇವತ್ತು ಯಾರು ದಮನಿತರೋ ಅವರೇ ದಮನಕಾರಿ ಚರಿತ್ರೆಯ ಪಾಲುದಾರರು ಆಗ್ತಾ ಇರುವ ಸಂಗತಿಯ ಒಳಗಡೆ ನಿಂತ್ಕೊಂಡು ನಾವಿದನ್ನ ಯೋಚನೆ ಮಾಡ್ಬೇಕಲ್ವೇ? ಯಾಕಂದ್ರೆ ಈ ಕವಿತೆ, ಇಲ್ಲಿಯ ಹಲವಾರು ಕವಿತೆಗಳು ಈ ಸೂಕ್ಷ್ಮ ಪ್ರಶ್ನೆಯನ್ನ ಎತ್ತುತ್ತವೆ. ಹೂವಿನ ಎಳೆ ಕದಪಿನಲ್ಲಿ ಎಲ್ಲೂ ಕೊಲೆಯ ಸಾಕ್ಷಿಗಳಿಲ್ಲ. ಹೂವಿನ ಎಳೆಯ ಕದಪಿನಲ್ಲಿ ಎಲ್ಲೂ ಕೊಲೆಯ ಸಾಕ್ಷಿಗಳಿಲ್ಲ. ಇದು ಸಾಕ್ಷ್ಯ ನಾಶದ ಪ್ರಶ್ನೆ ಅಲ್ಲ, ಸಾಕ್ಷಿಯೇ ಇಲ್ಲದಿರುವ ಕಾಲ ಸಂದರ್ಭದ ಪ್ರಶ್ನೆ, ಇವತ್ತಿನ ಬಿಕ್ಕಟ್ಟಿನ ಪ್ರಶ್ನೆ. ಇವತ್ತು ಕೆಡುಕು ವಿಜೃಂಭಿಸ್ತಾ ಇದೆ. ಹಾಗಿದ್ರೆ ಆ ಕೆಡುಕು ಅನ್ನೋದು ಕಟ್ಟ ಕಡೆಗೆ ಧ್ವಂಸ ಮಾಡೋದು ಯಾವುದನ್ನ ಅನ್ನುವ ಎಚ್ಚರವನ್ನ ನಾವು ಇಟ್ಕೊಳ್ಳೋದಾದ್ರೆ ಅಪಾರ ಶ್ರದ್ಧೆಯಿಂದ ಕವಿ ಅದನ್ನ ಗುರುತಿಸೋದಕ್ಕೆ ಹೋಗ್ತಾರೆ. ಹೆಣ ನೋಡಿ ಕುಣಿಯುವವರ ನಡುವೆ ಬಾಳಬೇಕಾದ ದಾರುಣತೆ ಇದೆಯಲ್ಲ, ಅದನ್ನ ಈ ಕವಿತೆ ಹೇಳುತ್ತೆ. ಹೆಣ ನೋಡಿ ಕುಣಿಯುವವರ ಮಧ್ಯದಲ್ಲಿ ನಾನು ಬದುಕ್ತಾ ಇದ್ದೀನಿ. ಇದನ್ನ ಓದುವಾಗ ನನಗನಿಸಿದ್ದು, ನಿಮ್ಮೊಡನಿದ್ದು ನಿಮ್ಮಂತಾಗದೆ ಅನ್ನುವಂತ ಸಾಲು ಇಲ್ಲಿ ಮತ್ತೊಂದು ರೀತಿಯಲ್ಲಿ ಮತ್ತೊಂದು ಸಂದರ್ಭಗಳಲ್ಲಿ ಪುನರಾವರ್ತನೆಗೊಳ್ತಾ ಇದೆಯಲ್ಲ ಅನ್ನುವಂಥದ್ದು. ಬಹಳ ದೃಢವಾಗಿಯೇ ಇವತ್ತಿನ ಕಾಲ ನಮ್ಮೆಲ್ಲರನ್ನ ಪ್ರಶ್ನೆ ಮಾಡ್ತಾ ಇದೆ, ನೀನು ಬೇಟೆಯ ಜೊತೆಗಿದ್ದೀಯೋ, ಬೇಟೆಗಾರನ ಜೊತೆಗಿದ್ದೀಯೋ? ನಮಗೆ ಈ ಪ್ರಶ್ನೆ ಬೇಕಿರ್ಲಿಕ್ಕಿಲ್ಲ, ಆದ್ರೆ ಕಾಲ ಸಂದರ್ಭ ಈ ಪ್ರಶ್ನೆಯನ್ನ ನಮ್ಮೆದುರು ಇಡ್ತಾ ಇದೆ. ದೇವರು ಧರ್ಮಗಳೆಲ್ಲ ಬಳಕೆಯ ಪದಾರ್ಥಗಳಾಗಿ ಸಂದು ಹೋಗುತ್ತಿರುವ ಕಾಲದಲ್ಲಿ ಇಲ್ಲಿಯ ಕವಿತೆ ಹೇಳುತ್ತೆ, ದೇವರ ವೇಷದ ದೆವ್ವ ಬಂದಿದೆ. ದೇವರ ವೇಷದ ದೆವ್ವ ಬಂದು ಯುವ ಜನಾಂಗದ ಮೆದುಳನ್ನ ಕಿತ್ತು ಬುಟ್ಟಿ ತುಂಬಿ ಅವರನ್ನ ಹೋಳಿ ಆಡೋದಕ್ಕೆ ಹಚ್ಚಿದೆ. ಹೋಳಿ ಆಡ್ತಾ ಆಡ್ತಾ ಅವರ ಬಾಯಿಂದ ಬರೋದು ಒಂದೇ ಒಂದು ಘೋಷ, ಜೈ 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 ಅನ್ನುವ ಜೈ ಘೋಷ. ಯಾರಿಗೆ ಜೈಕಾರ ಮಾಡ್ತಾ ಇದ್ದೀವಿ, ಯಾಕೆ ಮಾಡ್ತಾ ಇದ್ದೀವಿ ಅನ್ನುವಂತ ಯಾವ ಸ್ಪಷ್ಟತೆಯೂ ಇಲ್ಲದೆ ಇರ್ತಕ್ಕಂಥ ಯುವ ಜನಾಂಗ ಈ ಕಾವ್ಯ ಸಂಕಲನದ ಒಳಗಡೆ ಮತ್ತೆ ಮತ್ತೆ ಎದುರಾಗ್ತಾ ಇರ್ತಕ್ಕಂತಹ ಒಂದು ಪ್ರಶ್ನೆ. ಅದೊಂದು ಭೀಕರವಾದ ವಿಷಾದ, ಅದು ಒಂದು ವ್ಯಂಗ್ಯ ಅಲ್ಲ, ಒಂದು ವಿಷಾದದ ಸ್ತರದಲ್ಲಿ ನಿಂತು ಕವಿ ಅದನ್ನು ರೂಪಿಸ್ತಾರೆ. ಬೀಜ ಒಡೆಸಿಕೊಂಡು ಬೀದಿ ಅಲೆಯುತಿಹ ಎಳೆಯ ಹುಡುಗರು ಅನ್ನುವಂತ ಸಾಲು ಬರುತ್ತೆ. ಇದು ವಿಷಾದ ಯಾಕೆ ಅಂತಂದ್ರೆ, ಇಲ್ಲಿ ಇರುವಂಥದ್ದು ಈ ಹುಡುಗರು ಯಾರು ಆಗಬಹುದು, ಅವರು ಇವರು ಅನ್ನದೇನೆ ನನ್ನ ಮನೆಯ ನಮ್ಮ ಮನೆಯ ಮಕ್ಕಳೂ ಆಗಿ ಬಿಡಬಹುದು ಅನ್ನೋದಿದೆಯಲ್ಲ, ಅದೇ ನಮ್ಮ ವಿಷಾದದ ಒಂದು ಮೂಲ ಧಾರೆ. ಹೀಗೆ ಈ ಅಪಾರವಾದ ಕರುಣೆಯಿಂದ, ತೀಕ್ಷ್ಣವಾದ ವ್ಯಂಗ್ಯದಿಂದ ತನ್ನ ಸಮಕಾಲೀನ ಬದುಕನ್ನ ನೋಡ್ತಕ್ಕಂತಹ ಒಂದು ಹೊಸ ದೃಷ್ಟಿಕೋನ ಒಂದು ಕಾವ್ಯದ ಸಂದರ್ಭದಲ್ಲಿ ಇಲ್ಲಿ ರೂಪಿತವಾಗಿದೆ ಅನ್ನೋದಿದೆಯಲ್ಲ, ಅದು ಬಹಳ ಅಚ್ಚರಿಯ ಮತ್ತು ಮೆಚ್ಚುಗೆಯ ಸಂಗತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಕಾವ್ಯ ಅಂದ ತಕ್ಷಣ, ಕವಿತೆ ಅಂದ ತಕ್ಷಣ ಒಂದು ಸಿದ್ಧ ಧೋರಣೆ ಇದೆ.
ಕಾವ್ಯ ಅಯ್ಯೋ ಪಾಪ ಅದು ಸುಕೋಮಲ ಕೋಮಲವಾದದ್ದು, ಕಾವ್ಯ ಇನ್ನೇನು ತಾನೇ ಮಾಡುತ್ತೆ, ಕಲೆಯ ಬೇರೆ ಯಾವ ಪ್ರಕಾರಕ್ಕೂ ಇಲ್ಲದೆ ಇರತಕ್ಕಂತಹ ಒಂದು ದೊಡ್ಡ ಸಾಂಸ್ಕೃತಿಕ ಜವಾಬ್ದಾರಿಯನ್ನ ಕಾವ್ಯಕ್ಕೆ ಯಾಕೆ ಕೊಡಬೇಕು, ಸಾಹಿತ್ಯಕ್ಕೆ ಯಾಕೆ ಕೊಡಬೇಕು ಅನ್ನೋ ಪ್ರಶ್ನೆಗಳು ಕೂಡ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಬಂದು ಹೋಗಿದೆ. ಆದ್ರೆ ನಾವಿವತ್ತು ಗಮನಿಸ್ಬೇಕಾಗಿರೋದೇನು ಅಂತಂದ್ರೆ, ಹೀಗೆ ಕಾವ್ಯವು ಎಲ್ಲವನ್ನೂ ನಿಭಾಯಿಸಬಲ್ಲಂತಹ ಒಂದು ದೊಡ್ಡ ಸ್ಪೇಸ್ ಅನ್ನ ಅದು ಒಳಗೊಂಡೇ ಇರುತ್ತೆ. ನಿಜವಾದ ಅಭಿವ್ಯಕ್ತಿ ಯಾವುದು ಅಂದ್ರೆ ಕಾವ್ಯವೇ, ಎಲ್ಲ ಶ್ರೇಷ್ಠ ಅಭಿವ್ಯಕ್ತಿಗಳು ಕಾವ್ಯವೇ ಅನ್ನೋ ಮಾತನ್ನ ನಾವು ನೆನಪಿಸ್ಕೊಂಡ್ರೆ ಈ ಮಾತುಗಳು ಎಷ್ಟು ಮುಖ್ಯ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಇಲ್ಲಿ ರಣ ಪಿಶಾಚಿಗಳು ರಂಗ ಕಟ್ಟಿ ಕುಣಿವ ಈ ಕಾಲದಲ್ಲಿ ಅನ್ನುವಂತ ಒಂದು ಸಾಲು ಬರುತ್ತೆ. ರಣ ಪಿಶಾಚಿಗಳು ರಂಗ ಕಟ್ಟಿ ಕುಣಿವ ಈ ಕಾಲದಲ್ಲಿ, ಕೊಲೆಗಡುಕತನಕ್ಕೆ ವಸಂತ ವಿಲಾಸವೇ ಪ್ರಾಪ್ತವಾಗಿರುವ ಈ ಕಾಲದಲ್ಲಿ ಕಾವ್ಯ ಏನು ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಯನ್ನ ಕೇಳ್ಕೊಂಡ್ರೆ, ಸಾಮಾಜಿಕವಾಗಿ ನಡೀತಕ್ಕಂತಹ ಗಾಯಗಳನ್ನ, ಛಿದ್ರತೆಗಳನ್ನ ಹೇಗಾದರೂ ಗುಣಪಡಿಸಬಹುದು. ಆದ್ರೆ ಸಾಂಸ್ಕೃತಿಕವಾಗಿ ನಡೀತಕ್ಕಂತಹ ಒಂದು ಗಾಯಗಳಿದಾವಲ್ಲ, ಛಿದ್ರತೆ ಇದಾವಲ್ಲ, ಅದನ್ನ ಗುಣಪಡಿಸೋದು ಬಹಳ ಕಷ್ಟ. ಅದನ್ನ ಸಾಂಸ್ಕೃತಿಕವಾಗಿಯೇ ಎದುರಿಸಬೇಕು ಅನ್ನುವಂತ ಮಾತನ್ನ ನಾವು ಗಮನಿಸ್ಕೊಂಡ್ರೆ ಬಹುಶಃ ಈ ಸಂಕಲನ ಆ ಕಡೆಗೆ ತನ್ನ ಹೆಚ್ಚು ಆದ್ಯತೆಯನ್ನ ನೀಡಿದೆ ಅಂತ ಅನಿಸುತ್ತೆ. ಮತ್ತು ಬಹಳ ಸ್ಪಷ್ಟವಾಗಿ ಇಲ್ಲಿಯ ಎಲ್ಲ ಕವಿತೆಗಳು, ಬಹುತೇಕ ಕವಿತೆಗಳು ಅಪ್ಪಟ ರಾಜಕೀಯ ಕಾವ್ಯಗಳು. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಈ ಬ್ರೆಕ್ಟ್ ಹೇಳ್ತಾನಲ್ಲ, ಅತ್ಯಂತ ಕೆಟ್ಟ ನಿರಕ್ಷರಸ್ಥ ಅಂತಂದ್ರೆ ಅವನು ರಾಜಕೀಯ ನಿರಕ್ಷರಸ್ಥ ಅಂತ. ನಿಜವಾಗಿಯೂ ಯಾವ ಸಂವೇದನಾಶೀಲನೂ ಆ ನಿರಕ್ಷರಸ್ಥ ಆಗಿರೋದಕ್ಕೆ ಬಯಸೋದಿಲ್ಲ ಮತ್ತು ಆಗಿರೋದೂ ಇಲ್ಲ ಅನ್ನೋದನ್ನ ನಾವು ಗಮನಿಸ್ಕೊಂಡ್ರೆ ಒಂದು ರಾಜಕೀಯ ಎಚ್ಚರದ ನಡೆಯನ್ನ ನಾವು ಈ ಕವಿತೆಗಳಲ್ಲಿ ನೋಡೋದಕ್ಕೆ ಸಾಧ್ಯ. ಧರ್ಮ ಮತ್ತು ರಾಜಕಾರಣ ಎಲ್ಲಿ ಅನೈತಿಕ ದಾರಿಯನ್ನ ಹಿಡಿತಾ ಹೋಗ್ತಾವೋ ಆಗ ಆ ನೈತಿಕತೆಯನ್ನ ಸಂಭಾಳಿಸುವ ಜವಾಬ್ದಾರಿಯನ್ನ ಕಲೆ ಮತ್ತು ಸಾಹಿತ್ಯವೇ ಹೊರಬೇಕಲ್ಲವೇ ಅನ್ನುವಂತ ಪ್ರಶ್ನೆಗಳು ಜಗತ್ತಿನಾದ್ಯಂತ ಮತ್ತೆ ಮತ್ತೆ ಕೇಳಿ ಬಂದಿದ್ದಾವೆ. ಅದನ್ನ ನಾವಿಲ್ಲಿ ಈ ಕ್ಷಣ ನೆನಪಿಸಿಕೊಂಡು ಈ ಕವಿತೆಗಳನ್ನ ಓದಬೇಕಾಗತ್ತೆ. ಇಲ್ಲಿ ಒಂದು ಕವಿತೆ ಇದೆ, ಕುರಿಗಳ ಕುತ್ತಿಗೆ ಬಲು ಸಣ್ಣದು ಅನ್ನುವಂತಹ ಕವಿತೆ. ಈ ಕವಿತೆ ಓದುವಾಗ ನಮಗೆ ಗೊತ್ತಾಗತ್ತೆ ಕವಿಗೆ ಸಿಟ್ಟಿದೆ. ನಮಗೆ ಕಾವ್ಯ ಮೀಮಾಂಸೆ ಹೇಳಿಕೊಟ್ಟಂತಹ ಕಾವ್ಯ ಅನ್ನುವಂಥದ್ದು ಬಹಳ ಸಮಾಹಿತವಾದ ದೃಷ್ಟಿಯಲ್ಲಿ ರಚನೆಯಾಗಬೇಕು ಅನ್ನೋದನ್ನ ಒಪ್ಪದೇ ಇರತಕ್ಕಂತಹ ನಿಲುವಿದೆ. ಆ ನಿಲುವು ಹೇಗಿದೆ ಅಂತಂದ್ರೆ, ಮಣ್ಣು ತಿಂತಾ ಇರುವ ಮಗುವನ್ನ ಗುದ್ದಿಯೇ ಎಳ್ಕೊಂಡು ಬರಬೇಕಾದಂತಹ ತಾಯಿತನದ ಕೋಪ ಇದರ ಒಳಗಡೆ ಇದೆ. ಈ ಸಂಕಲನದ ಈ ಪದ್ಯದಲ್ಲಿ ಕವಿ ಹೇಳ್ತಾರೆ, ಮಕ್ಕಳ ಕೈಯಲ್ಲಿ ಕತ್ತಿ ಕೊಟ್ಟು ರಕ್ತದಲ್ಲಿ ಚಿತ್ರ ಬರೆಯುವ ಕಲೆ ಕಲಿಸುವ ಸ್ಕೂಲು ತೆಗೆಯುತ್ತಿದೆ ಪ್ರಭುತ್ವ. ಪ್ರಭುತ್ವದ ಈ ದೊಡ್ಡ ರಾಜಕಾರಣ ಇದೆಯಲ್ಲ, ಪ್ರಭುತ್ವ ಮಾಡ್ತಾ ಇರುವಂತ ಈ ಅನಾಹುತಕಾರಿ ಸ್ಥಿತಿ ಇದೆಯಲ್ಲ, ಇದನ್ನ ನೋಡ್ತಾ ಮೌನವಾಗಿರುವ ಜನ ಇದ್ದೀವಿ. ಅದು ನಾವು ನಡುವರ್ಗೀಕರು ಅಂತ ಈ ಕವಿ ಹೇಳ್ತಾರೆ. ಈ ನಡುವರ್ಗೀಕರು ಅಂದ್ರೆ ಮಿಡ್ಲ್ ಕ್ಲಾಸ್ ಜನ, ಅಥವಾ ನಾನು ಸಭ್ಯ ಸುಸಂಸ್ಕೃತರಾಗಿರುವ ನಾವೆಲ್ಲರೂ ಈ ಪಟ್ಟಿಯ ಒಳಗಡೆ ಬರ್ತೀವಿ ಅಂತ ಅನ್ನೋದಾದ್ರೆ, ನಮ್ಮ ಮೌನ ಇದೆಯಲ್ಲ, ಆ ಮೌನದ ಚಿಪ್ಪಿನೊಳಗೆ ಸುರಕ್ಷಿತವಾಗಿರುವ ಅವಕಾಶವಾದ ಇದೆಯಲ್ಲ, ಅದು ಈ ರಾಜಕೀಯ ವಿಶ್ಲೇಷಣೆಯನ್ನ ಹೇಳುತ್ತಾ ಇರೋದನ್ನ ಈ ಕವಿತೆಗಳು ನಮಗೆ ತೋರಿಸ್ತವೆ. ಆದ್ರೆ ಯಾವಾಗ ಕಾವ್ಯ ರಾಜಕೀಯವನ್ನ ಎದುರು ಇಟ್ಕೊಳ್ಳುತ್ತೋ ಆಗ ಅದು ಕವಿತೆಯಾಗಿಯೂ ಯಶಸ್ವಿಯಾಗಬೇಕಾದಂತ ಬಹಳ ದೊಡ್ಡ ಸವಾಲನ್ನ ಕೂಡ ಎದುರಿಸಬೇಕಾಗತ್ತೆ. ಮಾವೋ ಹೇಳ್ತಾನೆ, ಉತ್ತಮ ಕಾವ್ಯವಲ್ಲದ್ದು ಉತ್ತಮ ರಾಜಕೀಯವೂ ಅಲ್ಲ. ಈ ಸಂದಿಗ್ಧತೆ ಇದೆಯಲ್ಲ, ಉತ್ತಮವಾದ ಸ್ಪಷ್ಟತೆಯನ್ನ, ವೈಚಾರಿಕ ಸ್ಪಷ್ಟತೆಯನ್ನ ಇಟ್ಟುಕೊಂಡು ಉತ್ತಮ ಕಾವ್ಯವನ್ನ ರಚನೆ ಮಾಡತಕ್ಕಂತಹ ಸವಾಲನ್ನ ಕವಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿ ನಡೆಸಬಲ್ಲರು ಅನ್ನುವಂತ ಪ್ರಶ್ನೆ, ಅದು ಈ ಸಂಕಲನಕ್ಕೆ ಮಾತ್ರ ಇರತಕ್ಕಂತ ಪ್ರಶ್ನೆ ಅಲ್ಲ, ಅದು ಇಡೀ ಇವತ್ತು ಬರೀತಾ ಇರತಕ್ಕಂತಹ ಎಲ್ಲರ ಕಾವ್ಯಕ್ಕೂ ಅನ್ವಯಿಸ್ತಕ್ಕಂತ ಪ್ರಶ್ನೆ ಅಂತ ನನಗೆ ಅನ್ನಿಸ್ತಿದೆ. ಒಂದು ಪುಟ್ಟ ಪದ್ಯ ಹೀಗಿದೆ, ಕವಿ ಈಗ ರಾಜ, ರಾಜನೀಗ ಕವಿ, ಖಡ್ಗ ಕೋವಿ ಕತ್ತಲು ಪೆನ್ನುಗಳು ಕೈ ಬದಲಾಗುತ್ತವೆ ಕೋಲಾಟದ ಕೋಲಿನಂತೆ. ಮತ್ತೆ ವಿವರಿಸಬೇಕಾದ ಅಗತ್ಯ ಇಲ್ಲ ಇದಕ್ಕೆ. ಬ್ರೆಕ್ಟ್ ಹೇಳ್ತಾನಲ್ಲ, ಯಾಕೆ ಒಬ್ಬ ಕವಿ ರಾಜಕೀಯವನ್ನ ಬರೀಬೇಕಾಗತ್ತೆ, ಅದನ್ನ ಎದುರು ನಿಲ್ಲಿಸ್ಕೋಬೇಕಾಗತ್ತೆ, ಯಾಕೆ ಅಂತಂದ್ರೆ, ಬ್ರೆಕ್ಟ್ನ ಕವಿತೆಯ ಸಾಲಿದು ಎಲ್ಲರಿಗೂ ಗೊತ್ತಿರಬಹುದಾದ ಸಾಲು. ನಾನು ಸಾಧಿಸಿದ್ದು ಅಷ್ಟಕ್ಕಷ್ಟೇ,
ಆದರೂ ನಾನಿಲ್ಲದೆ ಇರುತ್ತಿದ್ದರೆ ಆಳುವ ದುರುಳರು ಇನ್ನಷ್ಟು ಹಾಯಾಗಿರುತ್ತಿದ್ದರು ಅನ್ನುವಂಥ ಮಾತಿದೆಯಲ್ಲ, ಇದು ಇವತ್ತಿನ ಎಲ್ಲ ಪ್ರಬುದ್ಧ ಚಿಂತನೆಯಲ್ಲಿ ಬರಿತಾ ಇರುವಂತಹ ಕವಿಗಳ ಎದುರಿರ್ತಕ್ಕಂತಹ ಪ್ರಶ್ನೆ, ಮತ್ತು ಈ ಸಂಕಲನದಲ್ಲಿ ಕೂಡ ಈ ಪ್ರಶ್ನೆ ಇದೆ ಅನ್ನೋದನ್ನ ನಾನು ಇಟ್ಕೊಳ್ತೀನಿ. ಹಾಗೇನೆ ಹಲವಾರು ಕವಿತೆಗಳಿದಾವೆ. ನಿನ್ನ ಹಿಂದೆಯೂ ನಾಯಿ ಬರುತ್ತಿದೆ. ಈ ಇಷ್ಟು ದಿಟ್ಟವಾದ ಕವಿತೆಯನ್ನ ಬರೆಯೋದಕ್ಕೆ ಬಹಳ ಗಟ್ಟಿತನ ಬೇಕು. ಅದು ರೂಪಕದಲ್ಲಿದ್ರೂ ಕೂಡ ರೂಪಕದಷ್ಟು ತೀವ್ರವಾಗಿ ಮುಟ್ಟುವಂತ ಭಾಷೆ ಇನ್ನೆಲ್ಲಿದೆ ಅನ್ನೋ ಪ್ರಶ್ನೆಯನ್ನ ನಾವು ಕೇಳ್ಕೊಳ್ಬೇಕು. ನಾನು ಕೊನೆಯ ಒಂದೆರಡು ಸಂಗತಿಯನ್ನ ಹೇಳೋದಕ್ಕೆ ಬಯಸ್ತೀನಿ. ಅದರಲ್ಲಿ ಮೊದಲನೇದ್ದು ನನಗೆ ದಟ್ಟವಾಗಿ ಅನಿಸಿದ್ದೇನು ಅಂದ್ರೆ, ಇಲ್ಲಿಯ ಕವಿತೆಗಳಲ್ಲಿ ಹೆಣ್ಣು ನೋಟ ಕ್ರಮ ಇದೆಯಾ ಅಂತ ನೋಡಿದ್ರೆ ಬಹಳ ದಟ್ಟವಾಗಿದೆ, ನಮ್ಮ ಮನಸ್ಸಿಗೆ ತಾಕುವ ಹಾಗಿದೆ. ಆದ್ರೆ ಅದು ಬರೀ ಹೆಣ್ಣು ನೋಟ ಕ್ರಮ ಅಷ್ಟೇ ಅಲ್ಲ, ಹೇಗೆ ಶರಣರು, ಹೇಗೆ ಭಕ್ತಿ ಪರಂಪರೆ ಹೆಣ್ಣಾಗಿ ನಿಂತ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇತ್ತೋ ಹಾಗೆ ಹೆಣ್ಣಾಗಿ ಯೋಚಿಸಬಲ್ಲೆನೆ ನಾನು ಅನ್ನುವಂತಹ ಒಂದು ದೊಡ್ಡ ಪರಿವರ್ತನಾಶೀಲ ಘಟ್ಟದ ಕಡೆಗೆ, ಆ ಅಂಚಿನ ಕಡೆಗೆ ಇಲ್ಲಿಯ ಕವಿತೆಗಳು ಚಲಿಸ್ತವೆ. ಇದಕ್ಕೆ ಒಂದು ಮುಖ್ಯ ಉದಾಹರಣೆ ಮಿಥಿಲೆಯ ಮಾವಿನ ಮರ ಅನ್ನುವಂಥ ಈ ಕವಿತೆನೆ. ನಮಗೆ ಮಿಥಿಲೆ ಕನ್ನಡದ ಓದುಗರಿಗೆ ನನಗೆ ನೆನಪಿರೋ ಮಟ್ಟಿಗೆ ಸೂರಂ ಎಕ್ಕುಂಡಿಯವರ ಮೂಲಕ ಮಿಥಿಲೆ ಕನ್ನಡಕ್ಕೆ ಬಂದದ್ದು. ಸೂರಂ ಎಕ್ಕುಂಡಿಯವರ ಆ ಕವಿತೆ ನಾವ್ಯಾರು ಮರೆಯೋದಕ್ಕೇನೆ ಸಾಧ್ಯ ಇಲ್ಲದ ಕವಿತೆ ಅದು. ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಜನಕರಾಜನ ಹೊಲದ ಮಣ್ಣ ತರುವೆ ಅಂತ ಕನಸು ಕಾಣ್ತಾ ಇರುವ ಸೀತೆ. ಯಾಕೆ ಅಂತಂದ್ರೆ, ಮಗಳನ್ನ ಮದುವೆ ಮಾಡಿ ಕಳಿಸ್ಕೊಡುವಾಗ ಅಪ್ಪ ಮಗಳೇ ಮಂಗಲವಿರಲಿ ಎಂದು ಉಡುಗೊರೆ ಇತ್ತ ಬಂಗಾರ ಕರಡಿಗೆಯ ತುಂಬ ಹೊಲದ ಮಣ್ಣು. ಆ ಮಣ್ಣು ಅವಳನ್ನ ವನವಾಸದಲ್ಲೂ ಕಾಡತ್ತೆ, ಮರಳಿ ಅಯೋಧ್ಯೆಗೆ ಬಂದ ಮೇಲೂ ಕಾಡತ್ತೆ. ಅವಳನ್ನ ನಿರಂತರವಾಗಿ ಸತಾಯಿಸ್ತಾ ಇರೋದು ಯಾವುದು ಅಂದ್ರೆ, ಎಂದಾದರೊಂದು ದಿನ ನಾನು ಮಿಥಿಲೆಗೆ ಹೋಗಿ ಜನಕರಾಜನ ಹೊಲದ ಮಣ್ಣ ತರುವೆ. ಆದ್ರೆ ಯಾವತ್ತೂ ಅವಳಿಗೆ ಮರಳಿ ಮಿಥಿಲೆಗೆ ಹೋಗಲು ಸಾಧ್ಯವೇ ಆಗದೆ ಇರುವಂತ ಸೀತೆಯನ್ನ ನಾವು ನೆನಪು ಮಾಡ್ಕೊಂಡ್ಬಿಟ್ರೆ, ಇಲ್ಲಿ ಸೀತೆ ಮತ್ತೊಂದು ರೀತಿಯಲ್ಲಿ ನಮ್ಮೆದುರು ಇದ್ದಾಳೆ. ಇಲ್ಲಿ ಸೀತೆ ಬರೀ ಆ ಸೀತೆ ಅಷ್ಟೇ ಅಲ್ಲ, ಅವಳನ್ನು ಒಳಗೊಂಡು ಹೇಗೆ ನಮ್ಮ ಜೀವಕೋಶಗಳಲ್ಲಿ ನಮ್ಮ ಪರಂಪರೆಯ ಸ್ಮೃತಿಗಳು, ನಮ್ಮ ಪರಂಪರೆಯ ರಚನೆಗಳು, ಗುಣಗಳು ಇರ್ತಾವಲ್ಲ, ರೂಪ ರಸ ಗಂಧಗಳೆಲ್ಲ ಇರ್ತಾವಲ್ಲ, ಆ ರೀತಿಯೊಳಗೆ ಇವತ್ತಿನ ಹುಡುಗಿಯರಲ್ಲೂ ಇರುವ ಸೀತೆ. ಹಾಗಾಗಿನೇ ಪದ್ಯ ಹೇಳುತ್ತೆ, ಮಿಥಿಲೆಯ ಹುಡುಗಿಗೆ ಲೋಕದೆಲ್ಲರಿಗಿಂತ ಮಿಗಿಲು ದುಃಖ. ಇಂಥ ಸೀತೆ ಇಲ್ಲಿಯ ಈ ಹುಡುಗಿ ಮರದ ಜೊತೆಗೆ ಮಾತಾಡ್ತಾಳೆ, ಮಾವಿನ ಮರದ ಜೊತೆಗೆ ಮಾತಾಡ್ತಾನೆ ಕಟ್ಟಿದ್ದ ಜೋಕಾಲಿ ಗುರುತು ನನ್ನ ಮುಂಗೈಯೊಳಗಿದೆ ಅಂತಾಳೆ. ಯಾವ ಜೋಕಾಲಿಯ ಗುರುತದು? ಜನಕರಾಜನ ಮಗಳು ವನಕ್ಕೆ ತೊಟ್ಟಿಲ ಕಟ್ಟಿ ಲವಕುಶರನ್ನು ತೂಗಿದಳು ಅನ್ನುವ ನಮ್ಮ ಜನಪದರು ಕಟ್ಟಿಕೊಟ್ಟಂತಹ ಆ ಸೀತೆಯ ಜೋಕಾಲಿಯ ನೆನಪಿದೆಯಲ್ಲ, ಅದು ಇವತ್ತಿನ ಹುಡುಗಿಯ ಕೈ ಬೆರಳಿನಲ್ಲೂ ಕೂಡ ಇದೆ ಅನ್ನೋದು. ತಕ್ಷಣ ಕವಿತೆ ಸ್ವಲ್ಪ ಎರಡು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳುತ್ತೆ, ಅರ್ಧ ರಾತ್ರಿಯಲ್ಲವಳ ಕಡಿದು ಚೆಲ್ಲಿದರು. ಇಂದಿನ ವಾಸ್ತವಕ್ಕೆ, ಇವತ್ತಿನ ದಾರುಣತೆಗೆ, ಬಿಕ್ಕಿದರೂ ಬೆಂಕಿ ಬೀಳುವ ಇವತ್ತಿನ ವಾಸ್ತವಕ್ಕೆ ಯಾವ ಭಾಷೆಯಲ್ಲಿ ನಾವು ಇದನ್ನ ಹಿಡಿಯೋದು ಅನ್ನುವಂತ ಪ್ರಶ್ನೆಯನ್ನ ಈ ಕವಿತೆ ನಮ್ಮೆದುರು ಇಡ್ತಾ ಇದೆ. ಇಲ್ಲಿ ಹೆಣ್ಣಿನ ಸಂವೇದನೆ ಅನ್ನೋದು ಈ ಸಂಕಲನದ ಒಳಗಡೆ ನಾವು ಗಮನಿಸ್ಕೊಂಡ್ರೆ, ಅದು ಆಕಾಶದ ಬಗ್ಗೆ ಮಾತಾಡುವಾಗ, ಅಲ್ಲಿ ನಮಗೆ ಮತ್ತೆ ಬುದ್ಧ ನಮಗೆ ಮುಖ್ಯ ಆಗುವಾಗ, ನದಿ ನಮಗೆ ಮುಖ್ಯ ಆಗುವಾಗ, ಪರಿಸರ ನಮಗೆ ಮುಖ್ಯ ಆಗುವಾಗ, ಅಲ್ಲೆಲ್ಲ ಹೆಣ್ಣಾಗಿ ಲೋಕವನ್ನ ನೋಡ್ತಕ್ಕಂಥ ಒಂದು ಕ್ರಮ ಇದೆ. ಮತ್ತೆ ಈ ಸಂಕಲನದ ಒಳಗಡೆ ಆಕಾಶ ಹೆಂಗ್ ಕಾಣುತ್ತಪ್ಪ ಅಂದ್ರೆ, ಮುಟ್ಟಿನ ಬಟ್ಟೆ ಹಿಂಡಿದಂತೆ. ಬಹಳ ಕಷ್ಟ ಇದು. ಅಂದ್ರೆ ಇದನ್ನ ಗ್ರಹಿಸಿಕೊಳ್ಳೋದು ಒಂದು ಗಂಡು ಮನಸ್ಸಿನ ಸೂತಕವನ್ನ ಕಳಚಿಕೊಳ್ಳದೆ ಇದ್ರೆ ಬಹಳ ಕಷ್ಟವಾಗಿರ್ತಕ್ಕಂತಹ ಮಾತು. ಈ ಮಾತು ಇಲ್ಲಿ ಎರಡು ಸಲ ಮತ್ತೆ ಬರ್ತಾ ಇದೆ. ಇದನ್ನು ಹೇಳುವಾಗ ನನಗೆ ಒಂದು ಮಾತನ್ನ ಇಲ್ಲಿ ಸೇರಿಸ್ಬೇಕು ಅನ್ನಿಸ್ತಿದೆ. ಅದೇನು ಅಂತಂದ್ರೆ, ಇಡೀ ಕನ್ನಡ ಸಾಹಿತ್ಯ ಸಂದರ್ಭದ ಒಳಗಡೆ ನಾವು ಬೇಂದ್ರೆಯವರನ್ನ, ಕುವೆಂಪು ಅವರನ್ನ, ಅವರ ಸಖ್ಯ ತತ್ವವನ್ನ ಎಲ್ಲ ನೋಡಿದೀವಿ. ಆದ್ರೆ ಎಷ್ಟೇ ನಮ್ಮ ಬೇಂದ್ರೆ ನಾನು ಬಡವಿ ಆತ ಬಡವ ಅಂತ ಬರೆದ್ರೂ ಕೂಡ ಅವರ ಇಡೀ ಕಾವ್ಯದ ಶಕ್ತಿಯ ಮೂಲ ಇರೋದೇನೆ ಕುಣಿಯೋಣು ಬಾ ಅನ್ನುವಂತಹ ಗಂಡು ಪ್ರಜ್ಞೆಯ ಒಂದು ದಾಖಲೆಯಲ್ಲೇನೆ. ಆದ್ರೆ ಆಧುನಿಕ ಕನ್ನಡದ ಮೊದಲ ಕವಿಯಾಗಿರುವ ಶಿಶುನಾಳ ಶರೀಫ್ ಅಜ್ಜ ಇದಾನಲ್ಲ, ಅವನು ಮೊಟ್ಟ ಮೊದಲ ಹೆಣ್ಣು ಭಾಷೆಯ ಕವಿ.
ಇಡೀ ಇಡೀ ಭೂಮಿಯನ್ನ ಕುಂಬಾರಾಕಿ ಅಂತ ನೋಡಿರ್ತಕ್ಕಂತಹ ಕವಿ ಅಷ್ಟೇ ಅಲ್ಲ, ಬಿದಿರು ನಾನಾರಿಗಲ್ಲದವಳು. ನೀವು ಯಾವುದನ್ನೇ ಶರೀಫಜ್ಜನ ಭಾಷೆಯನ್ನ ನಾವು ನೆನಪಿಸ್ಕೊಂಡ್ರೆ ಅಲ್ಲಿ ಹೆಣ್ಣುತನದ ಒಂದು ದಟ್ಟವಾದ ಛಾಯೆ ಇದೆ. ಅಂತಹ ಒಂದು ಗುಣ, ಅಂತಹ ಒಂದು ಪ್ರಯೋಗಶೀಲತೆ, ಅಂತಹ ಒಂದು ಪ್ರಯತ್ನಶೀಲತೆ ಈ ಕವಿತೆಯಲ್ಲಿ, ಇಲ್ಲಿಯ ಸಂಕಲನದಲ್ಲಿ ಇದೆ. ಹಾಗೇನೆ ಪ್ರೀತಿಸೋದು ಅಪರಾಧವಾದ ಜಗತ್ತಿನಲ್ಲಿ ದ್ವೇಷ ನಿರಪರಾಧವಾಗ್ತಾ ಇದೆ. ಪ್ರೀತಿಯ ಬಗ್ಗೆ ಈ ಸಂಕಲನ ಮತ್ತೆ ಮತ್ತೆ ಮಾತಾಡುತ್ತೆ ಮತ್ತು ಕವಿ KS ಅವರನ್ನ ನಾವು ನೆನಪಿಸಿಕೊಳ್ಳಬೇಕು ಅನ್ನುವಂತ ಮಾತನ್ನ ಕೂಡ ಬರೆದಿರೋದನ್ನ ನಾನು ಓದಿದ್ದೀನಿ. ಹಿಂಸೆ ಸಹಜವಾಗ್ತಾ ಇರುವಂತ ಸಂದರ್ಭಗಳಲ್ಲಿ ಅಪರಾಧಗಳು ಸಹಜ ಆಗ್ತಾನೆ ಅದು ಅನಿಯಂತ್ರಿತ ಮಟ್ಟವನ್ನ ತಲುಪ್ತಾ ಹೋಗುತ್ತೆ. ಅಕಾರಣವಾದ ಪ್ರೀತಿ, ಸಕಾರಣವಾದ ದ್ವೇಷ ಇರಬೇಕಾಗಿರೋ ಸಮಾಜ ಇವತ್ತು ಅದರಿಂದ ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಇವತ್ತು ಪ್ರೀತಿ ಅನ್ನೋದು ಸಕಾರಣ ಆಯ್ಕೆಯಾಗುವಂತಹ ಸಂದರ್ಭದಲ್ಲಿ ನಾವು ಬಂದು ನಿಂತಿದ್ದೀವಿ. ಅನ್ಯಾನ್ಯ ಕಾರಣಗಳು ನಿಜವಾದ ಪ್ರೀತಿಯ ರುಚಿಯನ್ನೇ ನಮ್ಮ ಯುವ ತಲೆಮಾರಿಗೆ ಮುಟ್ಟಿಸ್ತಾ ಇಲ್ವಲ್ಲ ಅನ್ನುವಂತ ಒಂದು ವಿಷಾದ ಇಲ್ಲಿಯ ಕವಿತೆಗಳಲ್ಲಿದೆ. ಮನುಷ್ಯ ಜನಾಂಗವನ್ನ ವಂಚಿಸ್ತಾ ಇರುವಂತಹ ನಾವು ನಮ್ಮ ಮುಂದಿನ ತಲೆಮಾರನ್ನ ಸಂಪೂರ್ಣವಾಗಿ ವಂಚಿಸ್ತಾ ಇದ್ದೀವಿ ಅನ್ನುವಂತ ದಿಗಿಲು ಇಲ್ಲಿದೆ. ಆಯ್ಕೆಯ ಅಧಿಕಾರ ಹೆಣ್ಣಿಗೆ ಇಲ್ಲ ಅಂತ ನಾವು ಮಾತಾಡ್ತಿದ್ವಿ, ಆದ್ರೆ ಇವತ್ತು ಆಯ್ಕೆಯ ಅಧಿಕಾರ ಗಂಡಿಗೂ ಕೂಡ ಇಲ್ಲ ಅನ್ನೋದೇನೆ ನಮ್ಮ ಅಭಿವೃದ್ಧಿಯ ಸೂಚ್ಯಂಕ ಅಂತ ಕರೆದುಕೊಳ್ಳಬೇಕಾದಂತ ಸ್ಥಿತಿಯಲ್ಲಿದ್ದೀವಿ ಅನ್ನೋದಿದೆಯಲ್ಲ. ಇಲ್ಲಿಯ ಒಂದು ಸಾಲು ಹೀಗಿದೆ: ನೀನು ಲಾಲ್ಬಾಗಿನಲ್ಲಿ ಕೂತು ನೇವರಿಸಿದ್ದ ಗರಿಕೆ ಎದೆಯಾಳದವರೆಗೆ ಬೇರು ಬಿಟ್ಟಿದೆ, ಗರ್ಭದ ತಳ ಮುಟ್ಟಿ ಬಿಡಬಹುದು ಎಂಬ ಭಯ ಕಣ್ಣೀರ ಬೆಂಕಿಯಿಂದ ಬೇರು ಸುಟ್ಟೆ. ಪ್ರೀತಿಯನ್ನ ಉಳಿಸಿಕೊಳ್ಳೋದು, ನಿರ್ವಹಿಸಿಕೊಳ್ಳೋದು ಸಾಧ್ಯವೇ ಇಲ್ಲದ ಈ ವ್ಯವಸ್ಥೆಯ ಸ್ಥಿತಿ ಇದೆಯಲ್ಲ, ಪ್ರಭುತ್ವದ ಒಂದು ಆಕ್ರಮಣ ಇದೆಯಲ್ಲ, ಅದು ಮನುಷ್ಯನ ಆಯ್ಕೆಯವರೆಗೂ ಕೂಡ ನಡೀತಾನೇ ಇದೆ, ಗರ್ಭದವರೆಗೂ ನಡೀತಾ ಇದೆ. ಆದ್ರೆ ಮತ್ತೆ ಮತ್ತೆ ನಾವು ಆಲ್ ಈಸ್ ವೆಲ್ ಅಂತ ಹೇಳ್ಕೋತಾ ಮುಂದಕ್ಕೆ ಹೋಗ್ತಾ ಇದೀವಿಯಾ ಅನ್ನೋ ಪ್ರಶ್ನೆಯನ್ನ ಇಲ್ಲಿಯ ಕವಿತೆಗಳು ಎತ್ತುತ್ತವೆ. ಪ್ರಭುತ್ವ ಇವತ್ತು ಯುವ ಸಮುದಾಯವನ್ನ ತನ್ನ ಅಂಕೆಯಲ್ಲಿ ಇಟ್ಕೊಳ್ಬೇಕು ಅಂತ ಬಯಸ್ತಾ ಇದೆ. ಆದ್ರೆ ಯಾವುದೇ ಯುದ್ಧ ಅದು ಯೌವನದ ಮೇಲಿನ ಸೇಡು ಆಗಿರುತ್ತೆ. ಹಾಗೇನೆ ಈ ಕವಿತೆಯೊಳಗಡೆ ಒಂದು ಯಯಾತಿ ಪ್ರಜ್ಞೆ ಗಾಢವಾಗಿ ಕಾಡುತ್ತೆ. ಕನಸು ಕೊಲ್ಲದೆ ಕಾಯುತ್ತಿರು ಅನ್ನುವಂತ ಕವಿತೆಯೊಳಗಡೆ ಲೋಹದ ಹಕ್ಕಿಗಳ ಹಾರಾಟವೆಲ್ಲ ಮುಗಿದ ನಂತರವಾದರೂ ಹೊಸ ಬದುಕು ತೆರೆದುಕೊಂಡೀತು ಅನ್ನುವಂತಹ ನಿರೀಕ್ಷೆಗಳಿದಾವೆ. ಆದ್ರೆ ಆಶಾವಾದ ಎಲ್ಲಿಯವರೆಗೆ ಇರೋದಕ್ಕೆ ಸಾಧ್ಯ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಪ್ರೀತಿಸುವುದೇ ಸಾಧ್ಯವಾಗದೆ ಸರಿದು ಹೋಗಿ ಬಿಡುತ್ತಾರಲ್ಲ ಮನುಷ್ಯರು. ಕವಿ ಹೇಳ್ತಾರೆ, ಪ್ರೇಮ ನದಿಯಾಗುವುದೇ ಅಪರೂಪ, ತೊಟ್ಟಿಕ್ಕಿರುವುದೇ ಹೆಚ್ಚು. ನವೋದಯದ ಕನ್ನಡ ಸಾಹಿತ್ಯ ದಾಂಪತ್ಯವನ್ನ ಆವತ್ತಿನ ಸಂದರ್ಭದೊಳಗಡೆ ಹೆಂಡತಿಯ ಪಾತ್ರಕ್ಕೆ ಕೊಡಬಹುದಾದ ಮನ್ನಣೆಯನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಹೇಳ್ತಾ ಇತ್ತು. ಅಂಥ ಸಂದರ್ಭದ ಒಳಗಡೆ ಇವತ್ತು ಪ್ರೀತಿಯ ಮಹತ್ವವನ್ನ ಹೇಳಬೇಕಾದಂತ ಸಂದರ್ಭದಲ್ಲಿ ನಾವು ನಿಂತಿದ್ದೀವಿ. ಪ್ರೀತಿಯೇ ತಿಳಿಯದೇ ಇರುವಂತಹ ಮೂರ್ಖತನ ಮತ್ತು ಆ ತಿಳಿವು ಬೇಕಿಲ್ಲದೆ ಇರುವಂತಹ ಜಾಣತನ, ಈ ಎರಡನ್ನೂ ನಾವು ಕಾಣಬೇಕು ಅನ್ನೋದನ್ನ ಈ ಕವಿತೆ ಹೇಳ್ತಾ ಇದೆ. ಇದು ಪ್ರೀತಿ ಅನ್ನೋದು ಅವಕಾಶವಾದ ಆಗಬಾರದು, ತೋರುಂಬ ಲಾಭ ಆಗಬಾರದು, ಕೀಳು ಆಮಿಷ ಆಗಬಾರದು. ಪ್ರೀತಿ, ನಿಜವಾದ ಪ್ರೀತಿ ಹುಟ್ಟಿದ ಗಳಿಗೆಯಲ್ಲಿ ಲೋಕದ ಎಲ್ಲ ಕೆಡಕುಗಳು ಕೂಡ ಅನಾಮತ್ತಾಗಿ ಆವಿಯಾಗಿ ಹೋಗ್ತವೆ ಅನ್ನುವಂತ ಒಂದು ದೊಡ್ಡ ನಿರೀಕ್ಷೆಯೊಳಗಡೆ ಈ ಸಂಕಲನ ಇದೆ. ಮೊದಲಿಗೆ ನಾನು ಹೇಳಿದ ಹಾಗೆ ಈ ಸಂಕಲನವನ್ನ ಒಂದು 4 ಹಂತಗಳಲ್ಲಿ ಇಲ್ಲಿಯ ಪದ್ಯಗಳನ್ನ ತಮ್ಮ ಎದುರು ಇಡುವ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಅದಕ್ಕೆ 4 ಮುಖಗಳು ಮಾತ್ರ ಇಲ್ಲ, ಅದಕ್ಕೆ ಸಹಸ್ರಾರ ದಳದ ಸಹಸ್ರಾರ ಮುಖಗಳಿದಾವೆ. ಅದು ಓದ್ತಾ ಇರುವವರಿಗೆ ಅವರವರ ಓದಿನ ನೆಲೆಯ ಮೂಲಕ ಅದು ಬಹುಶ್ರುತವಾದ ಅರ್ಥವನ್ನ ನೀಡಬಲ್ಲದು. ಮತ್ತು ನಾನು ಕವಿ ವೆಂಕಟೇಶಯ್ಯ ನೆಲ್ಲುಕುಂಟೆ ಅವರನ್ನ ಓದುಗರ ಪರವಾಗಿ ಅಭಿನಂದಿಸ್ತಾ, ಮಿಥಿಲೆಯ ಮಾವಿನ ಮರದ ತಳಿರ ಗಮಲು ಎಲ್ಲೆಡೆಗೂ ಹರಡಲಿ, ಅದರ ರೂಪ, ರಸ, ಗಂಧ, ರುಚಿಗಳು ನಮಗೆಲ್ಲರಿಗೂ ಆಸ್ವಾದ್ಯವಾಗಲಿ ಅಂತ ಹೇಳ್ತಾ ನನ್ನ ಪರಿಚಯದ ಮಾತನ್ನ ಮುಗಿಸ್ತೀನಿ.